ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಆದರೆ ಈ ಸ್ಟೋರಿಯಲ್ಲಿ ತಾಯಿ ಅನಿಸ್ಕೊಂಡವಳೆ ಹೆಮ್ಮಾರಿಯಂತೆ ಮಕ್ಕಳ ಪ್ರಾಣವನ್ನ ತೆಗೆದುಬಿಟ್ಟಿದ್ದಾಳೆ. ತನ್ನ ಮಕ್ಕಳು ತನಗಿಂತ ಆಕೆ ಒಂದಿಷ್ಟು ಸುಂದರವಾಗಿ ಕಾಣಿಸಬಾರ್ದು ಅನ್ನುವಂಥ ಕಾರಣದಿಂದಾಗಿ ಸ್ವಂತ ಮಗ ಸೇರಿ 4 ಮಕ್ಕಳು ಜೀವವನ್ನ ತೆಗೆದುಬಿಟ್ಟಿದ್ದಾಳೆ. ಯಾಕಾದರೂ ಈ ಪಾಪಿ ಹೊಟ್ಟೆಯಲ್ಲಿ ನಾವು ಹುಟ್ಟುಬಿಟ್ಟುವಪ್ಪ, ಈ ಪಾಪಿಯ ಹೊಟ್ಟೆಯಲ್ಲಿ ಹುಟ್ಟಿಬಿಟ್ಟು ನಾವು ಯಾಕಾದರೂ ಸುಂದರವಾಗಿದ್ದೀವಿ ಅಂತ ಅನ್ಕೊಂಡಿರ್ತಾರೆ. ಆ ಹುಟ್ಟಿದಂಥ ಮಕ್ಕಳು ಸುಂದರವಾಗಿ ಹುಟ್ಟಿದ್ದೇ ತಪ್ಪಾಗೋಗ್ಬಿಡ್ತಾ. ಹಾಗಾದ್ರೆ ನಿಜವಾಗ್ಲೂ ಕೂಡ ಎಂಥ ಕ್ರೂರಿ ಅಂತಂದ್ರೆ ಇವಳು ರಾಕ್ಷಸಿ ರೂಪ ಇವ್ರದು. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕರ್. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ತಾಯಿಯೇ ದೇವರು ಅನ್ನೋ ಮಾತಿದೆ. ಆದರೆ ಈ ಸ್ಟೋರಿಯಲ್ಲಿ ತಾಯಿ ಅನಿಸ್ಕೊಂಡವಳೆ ಹೆಮ್ಮಾರಿಯಂತೆ ಮಕ್ಕಳ ಪ್ರಾಣವನ್ನು ತೆಗೆದುಬಿಟ್ಟಿದ್ದಾಳೆ. ಅರೆ ಏನ್ರೇ ಇದು, ಮನುಷ್ಯ ಕುಲವೇ ಪ್ರಶ್ನೆ ಮಾಡುವಂಥ ಕೃತ್ಯ ಎಸಗಿದ್ದಾರೆ ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಏನಮ್ಮ ಮಾತು ಅಂತಂದರೆ, ಅವರು ಆಡಿದಂಥ ಒಂದಿಷ್ಟು ಮಾತುಗಳಾಗಿರ್ಬೋದು, ಯಾಕೆ ಈ ಕೃತ್ಯವನ್ನು ಎಸಗಿದ್ದಾಳೆ ಅಂತ ಒಂದೊಂದು ಕ್ಷಣ ನೀವು ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಶಾಕ್ ಆಗಿಬಿಡ್ತೀರಾ. ಅರೆ ಇಷ್ಟೆಲ್ಲವೂ ಕೂಡ ಹಿಂಗಾಯಿತು, ಏನು ಕತೆ ಅನ್ನುವಂಥದ್ದು. ನೋಡಿ, ತಾಯಿ ಆದವಳು ಮಕ್ಕಳು ತನಗಿಂತ ಚಂದವಾಗಿ ಹುಟ್ಟಲಿಲ್ಲ ಅಂತ ಗರ್ಭಿಣಿ ಆದಂಥ ವೇಳೆ ಕೇಸರಿ ತಿನ್ನೋದನ್ನು ನಾವು ನೋಡಿದ್ವಿ. ಸೊ ನನಗಿಂತ ಚೆನ್ನಾಗಿರಲಿ ಮಕ್ಕಳು, ನಾವು ಹೆಂಗಾದರೂ ಇರಲಪ್ಪ, ಹೆಂಗಾದರೂ ಯಾತಂದರೆ ನಾವು ಕಪ್ಪಗಾದರೂ ಇರಲಿ, ಬೆಳ್ಳಗಾದರೂ ಇರಲಿ, ಹೆಂಗಾದರೂ ಇರಲಿ, ಬಟ್ ನೋಡೋಕ್ಕೆ ಚೆನ್ನಾಗಿರಲಿ ಅಂದ್ರೂ ಪರವಾಗಿಲ್ಲ. ಬಟ್ ನಮ್ಮ ಮಕ್ಕಳು ಭಾಳ ಸುಂದರವಾಗಿ ಹುಟ್ಟಬೇಕು, ಚೆನ್ನಾಗಿ ಹುಟ್ಟಬೇಕು. ಕೇಸರಿ ತಿನ್ನೋದು, ಅದು ತಿನ್ನೋದು, ಫ್ರೂಟ್ಸ್ ತಿನ್ನೋದು ಎಲ್ಲವೂ ಕೂಡ ಮಾಡ್ತಾರೆ ಈಗಿನ ತಾಯಿಯರು ಕೂಡ, ಸೊ ಆವಾಗಿನ ತಾಯಿಯರು ಕೂಡ. ಯಾಕಂದರೆ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಕಾಳಜಿಯನ್ನು ವಹಿಸ್ತಾ ಇದ್ರು. ಸೊ ಈಗ ಅಷ್ಟೇ ಯಾಕೆ, ತನ್ನ ಹುಟ್ಟಿದ ಮಕ್ಕಳು ಜಗತ್ತಿನಲ್ಲಿ ಎಲ್ಲರಿಗಿಂತ ಚಂದವಾಗಿ ಕಾಣಿಸ್ಲಿ, ಭಾಳ ಸುಂದರವಾಗಿ ಕಾಣಿಸ್ಲಿ ಅಂತ ಶೃಂಗಾರ ಮಾಡುವಂಥ ತಾಯಿಯರನ್ನ ಕೂಡ ನಾವು ನೋಡಿದ್ದೀವಿ. ಆದರೆ ಇಲ್ಲೊಬ್ಬ ತಾಯಿ ಇದ್ದಾಳ್ರಿ, ತಾಯಿ ಅಲ್ಲಲ್ಲ ಅವರು, ನಿಜವಾಗ್ಲೂ ಕೂಡ ರಾಕ್ಷಸಿ ಅವಳು. ತನ್ನ ಮಕ್ಕಳು ತನಗಿಂತ ಆಕೆ ಒಂದಿಷ್ಟು ಸುಂದರವಾಗಿ ಕಾಣಿಸಬಾರ್ದು ಅನ್ನುವಂಥ ಕಾರಣದಿಂದಾಗಿ ಸ್ವಂತ ಮಗ ಸೇರಿ 4 ಮಕ್ಕಳು ಜೀವವನ್ನು ತೆಗೆದುಬಿಟ್ಟಿದ್ದಾಳೆ. ಅರೆ ಏನಪ್ಪ ಇದು, ಎಂಥ ಸ್ಟೋರಿ ಕಣ್ರಿ ಇದು. ತಾಯಿ ಆದವಳು ಈ ರೀತಿಯಾಗಿ ಕೆಲಸ ಮಾಡಿದ್ದಾಳ, ತಾಯಿ ಅನ್ನೋ ಪದಕ್ಕೆ ಒಂದಿಷ್ಟು ಕಳಂಕ ತಂದುಬಿಟ್ಟಳಲ್ಲ ಸರ್ ಅಂತ ನೀವೆಲ್ಲರೂ ಕೂಡ ಅನ್ಕೋತಾ ಇರ್ಬೋದು. ಹೌದು, ನಿಜವಾಗ್ಲೂ ಕೂಡ ನೋಡಿ, ಇಲ್ಲಿ ಏನಾಗೋಗ್ಬಿಟ್ಟಿದೆ ಅಂತಂದ್ರೆ, ರಾಕ್ಷಸಿ ತನಗಿಂತ ಸುಂದರವಾಗಿದ್ದರೆ ಅಂತ ಒಂದು ಕಡೆ ಮಕ್ಕಳು ಸುಂದರವಾಗಿ ಹುಟ್ಟಿದ್ದೆ ತಪ್ಪ. ಅವರ ಹಣೆ ಬರದಲ್ಲಿ ಅದು ಬರೆದಿತ್ತು. ಹೌದು, ನಾನು ಚೆನ್ನಾಗಿ ಹುಟ್ಟಬೇಕು, ನೋಡೋದಕ್ಕೆ ಸುಂದರವಾಗಿ ಕಾಣಿಸ್ಬೇಕು ಅಂತ ಅದೆಷ್ಟೋ ತಾಯಿಯಂದಿರು ತಮ್ಮ ಮಕ್ಕಳಿಗೆ ಒಂದಿಷ್ಟು ಶೃಂಗಾರ ಮಾಡ್ತಾರೆ. ಆದರೆ ಈ ತಾಯಿ ಇದ್ದಾಳಲ್ಲ, ನನ್ನ ಮಕ್ಕಳು ಸುಂದರವಾಗಿ ಹುಟ್ಟಿದ್ದಾರೆ ಅನ್ನುವಂಥ ಕಾರಣದಿಂದಾಗಿ ತನ್ನ ಸ್ವಂತ ಮಗು ಸೇರಿ 4 ಮಕ್ಕಳ ಜೀವವನ್ನು ತೆಗೆದಿದ್ದಾಳೆ. ಇಂಥ ತಾಯಿಯನ್ನ ಏನು ಹೇಳ್ತೀರಾ ಹೇಳಿ. ನೋಡಿ, ಹೆಸರು ಪೂನಮ್ ಅಂತ. ಇವಳು ಒಂದು ರೀತಿಯಾಗಿ ತಾಯಿ ಅನ್ನೋ ಪದವನ್ನು ಕರೆಸಿಕೊಳ್ಳಲು ಯೋಗ್ಯಳು ಅಲ್ವೇ ಅಲ್ಲ, ಅನ್ಲಾಯ್ಕ್ ಅವಳು, ಯೋಗ್ಯಳೇ ಅಲ್ಲ. ಇಂಥವಳನ್ನ ತಾಯಿ ಅನ್ನುವಂಥ ಕರೆಯೋದಕ್ಕಿಂತ ರಾಕ್ಷಸಿ ಅಂತಾನೆ ಕರಿಬೇಕು. ನೋಡಿ, ಅದೆಂಥ ಕ್ರೂರ ಮನಸ್ಥಿತಿ ರೀ ಇವ್ರದೆಲ್ಲ. ಅದು ಯಾವ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೋ ಗೊತ್ತಿಲ್ಲ. ಮಕ್ಕಳು ಚೆನ್ನಾಗಿ ಹುಟ್ಟಿದ್ರೆ ಏನ್ರಿ, ಅವರ ಹಣೆ ಬರ ಚೆನ್ನಾಗಿ ಹುಟ್ಟಿದ್ರಪ್ಪ, ತುಂಬ ಖುಷಿ ಆಯಿತು, ಒಳ್ಳೆ ಕೆಲಸ ಆಯಿತು, ತುಂಬ ಖುಷಿ ಆಯಿತು, ನಮ್ಮ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ, ತುಂಬ ಮುದ್ದಾಗಿ ಕಾಣ್ತಾರೆ ಅಂತಂದ್ರೆ ಬೇರೆಯವ್ರು ಹೇಳಿದಾಗ ಒಂದಿಷ್ಟು ತಾಯಿ ಖುಷಿ ಪಡಬೇಕು. ಅದನ್ನು ಹೊರತುಪಡಿಸಿ ಅಸೂಹೆ ಪಡೋದಲ್ಲ. ಅಯ್ಯೋ, ಎಲ್ಲರೂ ನನ್ನ ಮಕ್ಕಳನ್ನೇ ಹೊಗಳು ಬಿಡ್ತಾ ಇದ್ದಾರೆ, ನನಗೆ ಯಾರು ಹೊಗಳ್ತಾ ಇಲ್ಲ ಅನ್ನುವಂಥ ಒಂದು ಏನು ಮನಸ್ಥಿತಿಯೋ ಗೊತ್ತಿಲ್ಲ. ಇವರು ತನಗಿಂತ ಸುಂದರವಾಗಿದ್ದರೆ ಅಂತ ಸ್ವಂತ ಮಕ್ಕಳು ಸೇರಿ 4ರನ್ನ ಈ ಪೂನಮ್ ಮುಗಿಸಿದಾಳಲ್ಲ, ನಿಜವಾಗ್ಲೂ ಕೂಡ ಎಂಥ ಕ್ರೂರಿ ಅಂತಂದ್ರೆ ಇವಳು ರಾಕ್ಷಸಿ ರೂಪ ಇವ್ರದು. ನೋಡಿ, ತನಗಿಂತ ಸುಂದರವಾಗಿದ್ದಾರೆ ಅನ್ನುವಂಥ ಪೂನಮ್ 4ರನ್ನ ಮಕ್ಕಳನ್ನ ಸಾಯಿಸಿರೋದು ಬೆಳಕಿಗೆ ಬಂದಿದೆ. ನೋಡಿ, ಹರಿಯಾಣದ ಪಾಣಿಪತ್ನಲ್ಲಿ ಈ ಆಘಾತಕಾರಿ ಘಟನೆ ಒಂದು ನಡೆದಿದೆ. ತನ್ನ ಸೋದರಿಯ 6 ವರ್ಷದ ಮಗಳನ್ನ ನೀರಿನಲ್ಲಿ ಮುಳುಗಿಸಿ ಈಕೆ ಒಂದ್ ಕಡೆ ಸಿಕ್ಕಿ ಬಿದ್ದಿದ್ದಾಳೆ. ನೋಡಿ, ಪೂನಮ್ ಸಂಬಂಧಿ ಆಗಿದ್ದಂಥ ಬಾಲಕಿ ನಾಪತ್ತೆ ಆಗಿದ್ದಾಳು ಅನ್ನುವಂಥ ವಿಚಾರ ತಿಳಿಯುತ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ವೇಳೆ ಬಾಲಕಿ ವಿಧಿ ನೀರಿನಲ್ಲಿ ಒಂದಿಷ್ಟು ತೊಟ್ಟಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾಳೆ ಅನ್ನೋದು ಬೆಳಕಿಗೆ ಬರುತ್ತೆ. ಸೊ ಶಂಕೆ ಮೇರೆಗೆ ಬಾಲಕಿಯ ಚಿಕ್ಕಮ್ಮನನ್ನ ಪೂನಮ್ನ ಪೊಲೀಸರು ಒಂದ್ ಕಡೆ ಬಂಧನ ಮಾಡ್ತಾರೆ. ವಿಚಾರಣೆ ವೇಳೆ ಕೊಲೆಗಾತಿ ಪೂನಮ್ ಅನೇಕ ವಿಷಯಗಳನ್ನ ಬಾಯ್ಬಿಟ್ಟಿದ್ದಾಳೆ. ನೋಡಿ, ತನಗಿಂತ ನೋಡಲು ಸುಂದರವಾಗಿದ್ದಾರೆ ಅನ್ನುವಂಥದ್ದು, 3 ಮಕ್ಕಳನ್ನು ಈ ಹಿಂದೆಯೂ ಕೂಡ ನಾನು ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದಾಳೆ. 2023ರಲ್ಲಿ ಸೋನಿಪತ್ನಲ್ಲಿ 2 ಮಕ್ಕಳನ್ನ ಈಕೆ ಕೊಲೆ ಮಾಡಿದಳಂತೆ. ಅಲ್ಲದೆ ತನ್ನ ಮಗ ಒಂದಿಟ್ಟು ಸೇರಿದಂತೆ ನಾದಿನಿಯ ಮಗಳನ್ನ ಕೂಡ ಇವರು ಪೂನಮ್ ಕೊಲೆ ಮಾಡಿದಳು ಅನ್ನುವಂಥ ಬಹಿರಂಗ ಆಗಿಬಿಟ್ಟಿದೆ. ಕಳೆದ ಆಗಸ್ಟ್ನಲ್ಲಿ ತನ್ನ ಸಹೋದರ ಸಂಬಂಧಿ ಮಗಳನ್ನ ಕೂಡ ಈಕೆ ಕೊಲೆಗೈದಿದ್ದಳು ಅನ್ನುವಂಥದ್ದು.
ನೋಡಿ ಎಂಥ ಮನಸ್ಥಿತಿ ಇವ್ರದ್ದು, ಏನು ಕತೆ. ಹೀಗೆ ಸ್ವಂತ ಮಗ ಸೇರಿ 4 ಕೊಂದು ಪೂನಂ ಒಂದಿಷ್ಟು ಕೊನೆಗೆ ಪೊಲೀಸರ ಬಲೆಗೆ ಇದೀಗ ಬಿದ್ದಿದ್ದಾಳೆ. ನೋಡಿ, ಮುಖ ಮುಚ್ಕೊಂಡು ಇವಳನ್ನ ತೋರಿಸುವಂಥದ್ದು ಏನು ಅಗತ್ಯ ಇರಲಿಲ್ಲ. ಮುಖ ತೋರಿಸ್ಬೇಕಾಗಿತ್ತು, ಇಂಥ ರಾಕ್ಷಸಿಯ ಮುಖ ತೋರಿಸ್ಬೇಕಾಗಿತ್ತು, ಇಡೀ ಜಗತ್ತಿಗೆ ಗೊತ್ತಾಗಬೇಕಾಗಿತ್ತು. ಈ ತಾಯಿತನಕ್ಕೆ ಒಂದಿಷ್ಟು ನಿಜವಾಗ್ಲೂ ಕೂಡ ಇವರು ನಾಚಿಕೆ ಪಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಂಥ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಅದೆಷ್ಟೋ ಕುಟುಂಬಗಳು ಮಕ್ಕಳಿಲ್ಲ ಅಂತ ಅದೆಷ್ಟೋ ದೇವರ ಗುಂಡಾಂತರ ತಿರುಗ್ತಾರೆ, ಅದೆಷ್ಟೋ ಹಾಸ್ಪಿಟಲ್ಗಳಿಗೆ ಸುತ್ತಾರೆ. ದಿನ ಮಕ್ಕಳಾಗಬೇಕು ಅಂತ ಕೊರಗಿ ಅದೆಷ್ಟೋ ಕುಟುಂಬಗಳು ಬದುಕ್ತಾ ಇದ್ದಾವೆ. ಇನ್ನೂ ಕೂಡ ನನಗೆ ಮಕ್ಕಳಾಗ್ಲಿಲ್ಲಪ್ಪ, ನನಗೆ ಮಕ್ಕಳಾಗ್ಲಿಲ್ಲ, ಆ ಮಕ್ಕಳ ಭಾಗ್ಯವನ್ನ ಕೊಡ್ಲಿಲ್ಲ ಅಂತ ದೇವ್ರ ಹತ್ರ ಪದೇ ಬೇಡ್ಕೊಳ್ತಿರ್ತಾರೆ. ಆ ಹುಟ್ಟಿದಂಥ ಮಕ್ಕಳು ಸುಂದರವಾಗಿ ಹುಟ್ಟಿದ್ದೇ ತಪ್ಪಾಗೋಗ್ಬಿಡ್ತಾ. ಹಾಗಾದ್ರೆ ಆ ಮಕ್ಕಳು ಸುಂದರವಾಗಿ ಇರಬಾರ್ದಾಗಿತ್ತಾ? ಅಥವಾ ಮೂಗು ಕಣ್ಣು ಸರಿಯಾಗಿರ್ಬಾರ್ದಾಗಿತ್ತಾ? ಅಥವಾ ಸುಂದರವಾಗಿ ಒಂದಿಷ್ಟು ಬೆಳ್ಳಗಾಗಿ ಹುಟ್ಟಲೇಬಾರ್ದಾಗಿತ್ತಾ? ಎಂಥ ಮನಸ್ಥಿತಿ ರೀ. ಈಕೆ ಮಹಿಳೆ ಅಲ್ಲ ರೀ, ಇರು ನಿಜವಾಗ್ಲೂ ಕೂಡ ತಾಯಿ ಅಂತೂ ಅಲ್ಲವೇ ಅಲ್ಲ ಇವಳು. ನೋಡಿ, ಇಂಥ ರಾಕ್ಷಸಿಯ ಒಂದಿಷ್ಟು ಮನಸ್ಸಿನ ಮಹಿಳೆ ದೇವರು ಮಕ್ಕಳನ್ನ ಕಣಿಸಿದ್ರು ಕೂಡ ಯಾಕೆ ಅನ್ನೋದು ಸ್ಥಳೀಯರು ಒಂದಿಷ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಅಂತಿರ್ತಾರೆ, ನಮಗೆ ಮಕ್ಕಳು ಸಿಗ್ತಾ ಇಲ್ಲ, ನಮಗೆ ಮಕ್ಕಳ ಭಾಗ್ಯ ಆಗ್ತಾ ಇಲ್ಲ. ಅದೆಷ್ಟೋ ತಂದೆ ತಾಯಿಗಳು ಈಗಲೂ ಕೂಡ ಆಸ್ಪತ್ರೆ ಅಲಿತಾ ಇದ್ದಾರೆ. ಮಕ್ಕಳಾಗ್ತಾ ಇಲ್ಲ ಸ್ವಾಮಿ. ಮದುವೆ ಆಗಿ 10 ವರ್ಷ ಆಯಿತು, 15 ವರ್ಷ ಆಯಿತು, 20 ವರ್ಷ ಆಯಿತು, ಈಗಲೂ ಕೂಡ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಅದೆಷ್ಟೋ ದೇವಸ್ಥಾನಗಳಿಗೆ ಅದೆಷ್ಟೋ ಹರಕೆಯನ್ನು ಹೊತ್ಕೊಂಡಿದ್ದೀವಿ, ಆದರೂ ಕೂಡ ನಮಗೆ ಮಕ್ಕಳಾಗ್ತಾ ಇಲ್ಲ. ಗಂಡು ಮಗು ಆದ್ರೆ ಆಗಿರ್ಬೋದು, ಹೆಣ್ಮಗು ಆಗಿರ್ಬೋದು, ಯಾವುದಾದ್ರೂ ಒಂದು ಇಷ್ಟು ಮಕ್ಕಳಾದರೆ ಸಾಕು ಅಂತ ಕೂಗ್ತಾ ಇದ್ದಾರೆ, ಕರಗ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡಿ, ಮಕ್ಕಳು ಯಾಕಾದರೂ ಇಂಥವ್ರಿಗೆ ಆಗ್ತಾವೆ ಅನ್ನುವಂಥದ್ದು. ಮಕ್ಕಳನ್ನು ಕೊಲ್ಲುವಂಥ ಮನಸ್ಥಿತಿ, ಮಕ್ಕಳನ್ನು ನಾವು ದೇವರು ಅಂತ ಕರಿತೀವಿ, ಮಕ್ಕಳನ್ನು ದೇವರ ರೂಪದಲ್ಲಿ ಅಂತ ನಾವು ಕಾಣ್ತೀವಿ. ಅಂತ ಮಕ್ಕಳು ಹುಟ್ಟಿದಂಥ ಸಂದರ್ಭದಲ್ಲಿ ಸಂಭ್ರಮವನ್ನ ಪಡಬೇಕು. ಆ ಮಕ್ಕಳು ಚೆನ್ನಾಗಿದ್ದಾರೆ, ಸುಂದರವಾಗಿದ್ದಾರೆ ಅನ್ನುವಂಥ ಕಾರಣದಿಂದಾಗಿ ಅವರನ್ನು ಕೊಲೆ ಮಾಡ್ತಾರೆ ಅಂತಂದ್ರೆ ಎಂಥ ಮನಸ್ಥಿತಿಯಲ್ಲಿ ಇವರು ಬದುಕ್ತಾ ಇದ್ದಾರೆ. ಹಾಗಾದ್ರೆ ಕೊನೆಗೂ ಸುಂದರ ಮಕ್ಕಳ ದ್ವೇಷಿ ಕೊಲೆಗಾತಿ ಪೊಲೀಸರ ಬಲೆ ಬಿದ್ದಿದ್ದಾರೆ. ಈಗ ಸಂಬಂಧಿಕರು ಒಂದ್ ಕಡೆ, ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿರುವಂಥದ್ದು ಸತ್ಯ. ಆದ್ರೆ ಈಗೇನ್ ಮಾಡೋದು? 4 ಮಕ್ಕಳು ರೀ, ಎಷ್ಟು ಮುದ್ದಾದಂಥ ಮಕ್ಕಳು, ಎಷ್ಟು ಕ್ಯೂಟ್ ಆಗಿದ್ರು ಮಕ್ಕಳು. ಒಂದ್ ಕಡೆ ತನ್ನ ಸ್ವಂತ ಮಗನನ್ನ ಸೇರಿಕೊಂಡು ಒಂದ್ ಕಡೆ ಕೊಲೆ ಮಾಡ್ತಾರೆ ಅಂತಂದ್ರೆ, ಹೌದಪ್ಪ ಬೇರೆಯವ್ರ ಮಕ್ಕಳನ್ನ ಒಂದಿಷ್ಟು ಕೊಂದಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ತಮ್ಮ ಮಗನನ್ನ ಸೇರಿ, ತಮ್ಮ ಮಕ್ಕಳನ್ನ ಸೇರಿ 4 ಜನರನ್ನ, ನಿಜವಾಗ್ಲೂ ಕೂಡ ಎಂಥ ಪರಿಸ್ಥಿತಿ ಸ್ವಾಮಿ ಇದು. ಯಾರದೇ ಮಕ್ಕಳಾದ್ರೂ ಕೂಡ, ತಮ್ಮ ಮಕ್ಕಳಾಗಿರ್ಬೋದು, ಬೇರೆಯವ್ರ ಮಕ್ಕಳಾಗಿರ್ಬೋದು, ಯಾರೇ ಮಕ್ಕಳಲ್ರಿ. ಕೊಲೆ ಮಾಡೋದು ಇದು ಕಾನೂನು ಬಾಹಿರ ಅಲ್ವಾ? ಕಾನೂನನ್ನ ಕೈ ಎತ್ತಿಕೊಳ್ಳೋದಲ್ವಾ? ಹುಟ್ಟು ಸಾವು ಖಚಿತ ಆದರೆ ಕೊಲೆ ಮಾಡೋದಾಗಿರ್ಬೋದು, ಅಪರಾಧ ಮಾಡೋದಾಗಿರ್ಬೋದು, ಅದೆಲ್ಲವೂ ಕೂಡ ಕಾನೂನು ಅಡಿಯಲ್ಲಿ ಎಲ್ಲವೂ ಕೂಡ ಅಪರಾಧ ಅಲ್ವಾ? ಕಾನೂನನ್ನು ಕೈ ಎತ್ಕೊಂಡಿದ್ದಲ್ವಾ ಇದೀಗ? ತಾಯಿ ಅಂತ ಹೇಳ್ತೀವಿ ನಾವು. ಬಹಳಷ್ಟು ಜನ ನಾವು ಅನ್ಕೊಳ್ತೀವಿ ತಾಯಿ ಅಂತಂದರೆ ನಿಜವಾಗ್ಲೂ ಬಹಳಷ್ಟು ಅದ್ಭುತವಾದಂಥ ಪ್ರೀತಿ ರೀ, ನಿಷ್ಕಲ್ಮಶವಾದಂಥ ಪ್ರೀತಿ. ತಾಯಿ ಪ್ರೀತಿ ಅಂತಂದರೆ ಬಹಳ ಪವಿತ್ರವಾದಂಥ ಪ್ರೀತಿ. ಆ ಪ್ರೀತಿಗೆ ನಾವೆಲ್ಲರೂ ಕೂಡ ಮನಸೋಲ್ತೇವೆ. ತಾಯಿ ಅಂತಂದಾಗ ಮನೆಗೆ ನಾವು ಓಡೋಡಿ ಹೋದಂಥ ಸಂದರ್ಭದಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡು ತಾಯಿಯನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಒಂದು ನಿಟ್ಟುಸಿರನ್ನು ಬಿಡ್ತೀವಿ. ಅಬ್ಬಾ, ನಮ್ಮ ತಾಯಿ ನಿಂತಿದ್ದಾಳಪ್ಪ, ನಮ್ಮ ತಾಯಿ ನನಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಇಂಥ ತಾಯಿ ಒಂದು ಕಡೆ ಬಾಗಿಲಲ್ಲಿ ನಿಂತರೇನೋ, ಮನೆಯಲ್ಲಿ ಇದ್ದರೇನೋ, ಅಥವಾ ಇಂಥ ಕೊಲೆಗಾತಿಗೆ ಮನೆಯಲ್ಲಿ ಸಮಾಜದಲ್ಲಿ ಇದ್ದರೇನ್ರಿ? ಇಂಥ ಸಮಾಜದಲ್ಲಿ ಇಂಥ ಕೊಲೆಗಾತಿಯನ್ನು ಯಾವುದೇ ಕಾರಣಕ್ಕೂ ಬರೀ ಬಂಧಿಸಿ ಒಂದು ಕಡೆ ಪೊಲೀಸರು ಜೈಲಿಗೆ ಹಾಕೋ ಮೂಲಕ ಶಿಕ್ಷೆ ಕೊಡೋದಲ್ಲ, ನಡು ರಸ್ತೆಯಲ್ಲಿ ಬಿಟ್ಬಿಡ್ಬೇಕು. ಇವರಿಗೆ ಜನರೇ ಒಂದು ರೀತಿಯಾದಂಥ ಶಿಕ್ಷೆ ಕೊಡ್ತಾರೆ. ನಾವೆಲ್ಲರೂ ಕೂಡ ಅಂದ್ಕೊಳ್ಬಿಡ್ತೀವಿ, ಇಲ್ಲಪ್ಪ ಕಾನೂನು ಒಂದು ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ, ಅವ್ರ ಮೇಲೆ ಒಂದಿಷ್ಟು ಕ್ರಮ ಕೈಗೊಂಡು ಅದಾದ ನಂತರ ಜೈಲಿಗೆ ಹಾಕಿ ಒಂದಿಷ್ಟು ಒಳ್ಳೆ ಶಿಕ್ಷೆ ಕೊಡುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಅಲ್ಲಿ 3 ಹೊತ್ತು ಊಟ ಮಾಡಿಕೊಂಡು ಚೆನ್ನಾಗಿದ್ದು ಬಿಡ್ತಾರೆ. ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಕಾನೂನು ಸುಮ್ಮನೆ ಬಿಡಬಾರ್ದು. ಕಾನೂನು ಏನು ಮಾಡಬೇಕು ಅಂತಂದರೆ ಇಂಥವ್ರನ್ನ ಜನರ ಮಧ್ಯದಲ್ಲಿ ಬಿಟ್ಟು ಬಿಡಬೇಕು. ನೀವೇ ಯಾವುದು ಶಿಕ್ಷೆಯನ್ನು ಕೊಡ್ತೀರಾ, ಕೊಡಿ ಇವಳನ್ನ ಅಂತ. ಅದಕ್ಕೆ ಹೇಳೋದ್ರಿ, ಇವಳು ಮಹಿಳೆ ಅಲ್ಲ, ಇವರು ಮಹಿಳೆ ಅಲ್ವೇ ಅಲ್ಲ, ಇವಳು ತಾಯಿ ಅಂತೂ ಮೊದಲೇ ಅಲ್ವೇ ಅಲ್ಲ. ಇಂಥ ರಾಕ್ಷಸಿಯನ್ನು ಕಟ್ಕೊಂಡಂಥ ಗಂಡ, ಅದರ ಜೊತೆಗೆ ಈ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರುವಂಥ, ಈ ಪೂನಂ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಅದೆಷ್ಟೋ ಮಕ್ಕಳು ಒಂದು ಕಡೆ ಪಾಪಿ ಹಿಂಗಾಗೋಗ್ಬಿಟ್ಟಿದೆ ಅಂತಂದರೆ, ಯಾಕಾದರೂ ಈ ಪಾಪಿ ಹೊಟ್ಟೆಯಲ್ಲಿ ನಾವು ಹುಟ್ಟುಬಿಟ್ಟುವಪ್ಪ, ಈ ಪಾಪಿಯ ಹೊಟ್ಟೆಯಲ್ಲಿ ಹುಟ್ಟಿಬಿಟ್ಟು ನಾವು ಯಾಕಾದರೂ ಸುಂದರವಾಗಿದ್ದೀವಿ ಅಂತ ಅನ್ಕೊಂಡಿರ್ತಾರೆ. ನೋಡಿ, ತನ್ನ ಮಗನನ್ನ ಸೇರಿ 4 ಜನರನ್ನು ಸೇರಿ ಒಟ್ಟು 4 ಜನರನ್ನ ಇವರು ಕೊಲೆ ಮಾಡ್ತಾರೆ ಅಂತಂದರೆ ಎಂಥ ಮನಸ್ಥಿತಿಯಲ್ಲಿ. ನೋಡಿ, ತನಗಿಂತ ಸುಂದರವಾಗಿದ್ದಾರೆ ಅನ್ನುವಂಥ ಕಾರಣದಿಂದಾಗಿ ಕೊಲೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅಂತಂದರೆ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಸ್ವಾಮಿ? ಎಲ್ಲಿ ಹೋಗ್ತಾ ಇದೆ, ಎತ್ತ ಸಾಗ್ತಾ ಇದೆ, ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ, ಈಗ ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಕೂಡ ನಿಟ್ಟುಸಿರನ್ನು ಬಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ನಿಜವಾಗ್ಲೂ ಕೂಡ ಬಹಳಷ್ಟು ಆಘಾತಕಾರಿ ಅಂತಲೇ ಹೇಳ್ಬೋದು ಇದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ.